ಸೌದಿಯಲ್ಲಿ ಬರ್ಲಿಕ್ಕಿದ್ದಾರೆ. ನೀವೇ ಮಣಿಪಾಲಲ್ಲಿ ಎಲ್ಲಿ ಯಾವ ವಾರ್ಡಲ್ಲಿದ್ದಾರೆ? ಮಗು ಐಶ್ವರ್ಯ ಇತ್ತು. ಮಗು ತಾಯಿಗೆ ಅವ್ರದ್ದು ನಂಬರ್ ತಗೊಳ್ಳೋ ಬಸ್ ಬಂದು ನೋಡೋದಿದ್ದ ಅದು KSRT ಬಸ್ ಹುಬ್ಬಳ್ಳಿ ಮತ್ತು ಬಿಜಾಪುರ ಹೋಗುವ ಗಾಡಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಅದು ಮುಖಾಮುಖಿ ಆಗಿದೆ. ಅದು ಬಸ್ಸಿಗೆ ಬಸ್ಸು ಬಂದು ಕಾರಿಗೆ ಕರೆಕ್ಟ್ ಅಡ್ಡ ಬರ್ತಿದೆ. ಡ್ರೈವರ್ ಲೆಫ್ಟ್ ಸೈಡಲ್ಲಿ ಕುಡಿಯಿದೆ, ರೈಟ್ ಸೈಡ್ ಏನೂ ಆಗಿಲ್ಲ. ಡ್ರೈವರ್ ಸೈಡ್ ಏನೂ ಆಗಿಲ್ಲ. ಅವ ಏನಾಗಿದೆ, ಯಾವುದೋ ಒಂದು ಗಾಡಿ ಇತ್ತು, ಹೀಗೆ ತಗೊಂಡು ರೋಡಿಗೆ ಬಂದಿದ್ದಾನೆ. ಬರೋಟಿಗೆ ಗಾಡಿ ಬಂದಿದೆ, ಇವ್ನಿಗೆ ಏನು ಮಾಡಲಿಕ್ಕಾಗಲಿಲ್ಲ, ಹೀಗೆ ತಗೊಂಡಿದ್ದೆ, ಅಡ್ಡಡ್ಡ ಬರ್ತಿದ್ದೆ. ಹಾಗಾಗಿ ಅದು ಏನಾಗಿದೆ, ಗಾಡಿ ಟರ್ನ್ ಆಗಿದೆ. ಭಾಳ ವಿಚಿತ್ರ. ಶೃಂಗೇರಿ ತಾಲೂಕಲ್ಲಿ ಮತ್ತು ಶೃಂಗೇರಿ ಕ್ಷೇತ್ರದ ಶೃಂಗೇರಿ, ಕೊಪ್ಪ, ಎನ್ನಾರ್ಪುರ ಈ 3 ತಾಲೂಕಲ್ಲಿ ಅಥವಾ ನಮ್ಮ ಜಿಲ್ಲೆ ಈ ರೀತಿಯ ಒಂದೇ ಕುಟುಂಬದ ದಾರುಣ ಘಟನೆ ಎಲ್ಲರೂ ನಡೆದಿದೆ. ಜಾವೇದ್ ಅವ್ರ ಮಕ್ಕಳು ಮತ್ತು ಅಬ್ದುಲ್ ರಜಾಕ್ ಅವ್ರ ಮಗ ಮತ್ತು ಅವ್ರ ಹೆಂಡತಿ ಈಗ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಜಾವೇದ್ ಅವ್ರದ್ದು ಈ ಕುಟುಂಬಕ್ಕೆ ಸಾಂತ್ವನ ಯಾರು ಹೇಳಲಿಕ್ಕಾಗಲ್ಲ. ಕಾರಣ ಏನಂದರೆ, ಕಳೆದು ಹೋದ ಜೀವಗಳು ಚಿಕ್ಕ ಮಕ್ಕಳು. ಆದರೆ ಇದರಲ್ಲಿ ಒಂದು ನಾವೆಲ್ಲರೂ ಯೋಚನೆ ಮಾಡಬೇಕು. ಅವ್ರು ಹೇಳುವಾಗ ಒಂದು ಮಾತು ಹೇಳಿದ್ರು, ಆ ರಸ್ತೆ ಬಗ್ಗೆ ಏನಂದರೆ ಮೈನ್ ರೋಡ್ ಕನೆಕ್ಟ್ ಇರುವಂಥ ರಸ್ತೆ ಹೇಳಿದ್ದು. ಈ ಕ್ಷೇತ್ರ ಅಂತೇಳಿ ಅಲ್ಲ, 2 ಜಿಲ್ಲೆಯಲ್ಲೇ ಬಹುದೊಡ್ಡ ದುರಂತ ಇದು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು. ಮಗು ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲಾದರೆ ಮಕ್ಕಳು ಸತ್ತಿದ್ದು, ಆಗಿರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಆ ಶಿವಮೊಗ್ಗ ಜಿಲ್ಲೆಯ ಆ ಭಾರತೀನಗರ ಭಾರತೀಪುರನ ಆ ಭಾರತೀಪುರದ ರಸ್ತೆ ಜಂಕ್ಷನ್ನಿಗೆ ಅವ್ರು ಹೇಳೋ ಲೆಕ್ಕದಲ್ಲಿ ಮೈನ್ ರೋಡು ಮತ್ತು ಅದು ಯಾವುದೇ ಹಂಪ್ಸ್ ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಒಂದು ಸೆಕೆಂಡು ಕಾಯ್ದೇನೆ ಅವ್ರ ಆಕ್ಸಿಡೆಂಟ್ ಆಗಿದೆ. ರಸ್ತೆ ಸುರಕ್ಷತೆ ಒಂದು ಅದನ್ನು ನಾನು ಅಲ್ಲಿಯ ಶಾಸಕರಿಗಾದರೂ ಹೇಳ್ತೇನೆ, ದಯವಿಟ್ಟು ಅಲ್ಲಿ ಆ ರಸ್ತೆ ಜಂಕ್ಷನ್ನು, ಯಾಕಂದರೆ ಮೈನ್ ರೋಡ್ ಹಿಟ್ಟಾಗೋಲ್ಲ ಎಲ್ಲ ಕಡೆಯಲ್ಲಿ ಈ ಥರದ್ದಾಗತ್ತೆ. ಮತ್ತು ನಾವು ಎಲ್ಲರೂ ಒಂದು ಸಾರಿ ಸಾಂತ್ವನ ಇವತ್ತಿಗೆ ಹೇಳ್ಬೋದು, ಆದರೆ ಕಳೆದು ಹೋದ ವಸ್ತುಗಳು, ಮಕ್ಕಳು ಮತ್ತು ಬರಲಿಕ್ಕಾಗಲ್ಲ. ಈ ಕುಟುಂಬಕ್ಕೆ ಯಾವ ರೀತಿ ಸಾಂತ್ವನ ಆ ಭಗವಂತನೇ ಹೇಳಬೇಕು. ನನ್ನ ದೃಷ್ಟಿಯಲ್ಲಿ ನಾನು ಭಗವಂತ ಅಂತ ಹೇಳ್ತೇನೆ, ಅವ್ರ ದೃಷ್ಟಿಯಲ್ಲಿ ಅಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ. ಆ ದೇವರು ಅವರಿಗೆ, ಈ ಮನೆಯವರಿಗೆ ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ. ಮತ್ತು ಈ ಥರದ ದುರಂತ ಆಗಲೇ ಇರೋ ರೀತಿ ರಸ್ತೆ ಸುರಕ್ಷತೆ ದೃಷ್ಟಿಯಿಂದ ಈ ಹಂಪ್ಸ್ಗಳನ್ನು ಹಾಕಿದಾಗ ಕೆಲವರು ನಾವು ವೆಹಿಕಲ್ ಹೋಗೋರು ಬೈತಾರೆ, ಆದರೆ ಅದು ಒಂದು ಇಲ್ಲದೇ ಇರೋದ್ರಿಂದ ದೊಡ್ಡ ದುರಂತ ಆಯಿತು ಅಂತ ಆ ಕುಟುಂಬದವ್ರು ಹೇಳುವಾಗ ಭಾಳ ನೋವಾಗತ್ತೆ. ಅದನ್ನು ಆ ನೋವನ್ನ ಈ ಕುಟುಂಬ ಅಲ್ಲ, ಇಡೀ ಕ್ಷೇತ್ರ ಇದನ್ನು ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಇವತ್ತು ಯಾರು ಕೇಳಿದ್ರೂ ಶೃಂಗೇರಿ ದುರಂತದ ಬಗ್ಗೆ ಮಾತಾಡ್ತಾರೆ. ಈ ದುರಂತ ಇನ್ನೊಂದು ಸಾರಿ ಈ ಥರ ಆಗದೇ ಇರಬೇಕಂತ ಇದ್ದರೆ ರಸ್ತೆ ಸುರಕ್ಷತೆ ಮತ್ತು ಆ ರಸ್ತೆಯ ಹಂಪಿಕ್ಸ್ ಬಗ್ಗೆ ಅಥವಾ ಮೈನ್ ರೋಡ್ ಜಾಯ್ನಿಂಗ್ ಮಾಡೋ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.